ಮಾಧ್ಯಮದ ಮೂಲಕವಾಗಿದೆ ಬಹುತೇಕ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಎನ್ನುವಂಥದ್ದು ಇವತ್ತು ನಾಡಿನ ಜನರಿಗೆ ಸತ್ಯ ದರ್ಶನ ಆಗಿರ್ತಕ್ಕಂಥದ್ದನ್ನ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತಾ, ಈಗಾಗಲೇ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ತನ್ನ ದಿಕ್ಕನ್ನ ಮೀಸಲಾತಿ ಪಡೆಯುವಂತಹ ಪ್ರಯತ್ನ ಮಾಡಲಿಕ್ಕೋಸ್ಕರವಾಗಿದೆ ವಿವಿಧ ಹಂತದಲ್ಲಿ ವಿವಿಧ ರೂಪದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರುವ ಸಂಗತಿ. ಡಿಸೆಂಬರ್ 10ನೇ ತಾರೀಕು ಇವತ್ತಿಗೆ ಒಂದು ತಿಂಗಳಾಯಿತು. ನಮ್ಮ ಸಮುದಾಯದ ಮೇಲೆ ಸರ್ಕಾರದ ಕುಮ್ಮಕ್ಕಿನಿಂದ ಏನು ಪೊಲೀಸ್ ಲಾಠಿ ಚಾರ್ಜ್ ಮಾಡಿ ಈ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿ ಭಾಳ ದೊಡ್ಡ ಘಟನೆಗೆ ನಮ್ಮ ಸರ್ಕಾರ ಇವತ್ತು ಸಾಕ್ಷಿ ಆಯಿತು. ಇದು ಲಿಂಗಾಯತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಮೊದಲ ಸರ್ಕಾರ ಎನ್ನುವಂಥ ಕುಖ್ಯಾತಿಗೂ ಈ ಒಂದು ಪ್ರಯತ್ನಕ್ಕೆ ಒಳಪಡುವಂಥ ಪ್ರಯತ್ನ ಆಯಿತು. ಹೀಗಾಗಿ ಅವತ್ತು ಸರ್ಕಾರ ನಮ್ಮ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿ ಮಾರಣಾಂತಿಕ ಹಲ್ಲೆಯನ್ನು ಮಾಡೋದನ್ನು ಖಂಡಿಸಿಬಿಟ್ಟು ಮುಖ್ಯಮಂತ್ರಿಗಳು ಮೀಸಲಾತಿ ಕೊಡುವುದಿಲ್ಲ ಅಂತೇಳಿ ಈ ನಂಬಿಕೆಗೆ ದ್ರೋಹ ಮಾಡಿದ್ದನ್ನು ಖಂಡಿಸಿಬಿಟ್ಟು ಜನವರಿ 14ನೇ ತಾರೀಕು ಕೂಡಲ ಸಂಗಮದ ಸುಕ್ಷೇತ್ರದಲ್ಲಿ ಪಂಚಮಸಾಲಿ ಪೀಠದಲ್ಲಿ 8ನೇ ಹಂತದ ಹೋರಾಟಕ್ಕೆ ಚಾಲನೆ ಕೊಡಲಾಗ್ತದೆ. ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಎನ್ನುವಂತಹ 8ನೇ ಹಂತದ ಹೋರಾಟಕ್ಕೆ ಕೂಡಲ ಸಂಗಮದ ಶ್ರೀಪೀಠದಲ್ಲಿ ಮಕರ ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ಬೆಳಗ್ಗೆ 11 ಗಂಟೆಗೆ 8ನೇ ಹಂತದ ಹೋರಾಟಕ್ಕೆ ನಾವೆರಡು ದಿವಸ ಚಾಲನೆ ಕೊಡಲಾಗ್ತದೆ. ಆವತ್ತಿನ ದಿವಸ ಯಾರು ನಮ್ಮ ಹೋರಾಟದಲ್ಲಿ ಮಾರಣಾಂತಿಕ ಹಲ್ಲೆ ಪಟ್ಟಂತಹ ವ್ಯಕ್ತಿಗಳನ್ನು ಸಹ ಕರೆದು ಅವರಿಗೆ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ವೀರ ಎನ್ನುವಂಥ ಬಸವರಕ್ಷೆಯನ್ನು ಪ್ರದಾನ ಮಾಡಲಾಗ್ತದೆ. ಉದ್ದೇಶ ಏನಪ್ಪ ಅಂತಂದರೆ ಸರ್ಕಾರ ಈಗಾಗಲೇ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅಧಿವೇಶನದಲ್ಲಿ ಘೋಷಣೆ ಮಾಡೋದ್ರಿಂದ ನಮ್ಮ ಜನರ ಬಳಿಗೆ ಹೋಗಿ ಸರ್ಕಾರ ಮಾಡತಕ್ಕಂಥ ದೌರ್ಜನ್ಯವನ್ನು ಪ್ರಕಟಿಸುವಂಥದ್ದು, ಸರ್ಕಾರ ಮಾಡತಕ್ಕಂಥ ನಿರ್ಲಕ್ಷ್ಯವನ್ನು ಹೇಳುವಂಥದ್ದು, ಜನ ಕೊಡುವಂಥ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ಪ್ರತಿ ಹಳ್ಳಿಯಲ್ಲಿ ಹೋಗಿ ಜನರನ್ನು ಸಂಘಟನೆ ಮಾಡಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಪ್ರತಿ ತಾಲೂಕುವಾರು ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಎನ್ನುವಂತಹ ಸಮಾವೇಶ ಮಾಡಿ ಕೊನೆಗೆ ನಮ್ಮ ನಿರ್ಧಾರಗಳನ್ನು ಪ್ರಕಟಿಸಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ 14ನೇ ತಾರೀಕಿಂದ ಪ್ರತಿ ಹಳ್ಳಿಯಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅನ್ನುವಂಥ ಅಭಿಯಾನವನ್ನು ಚಾಲನೆ ಮಾಡಲಾಗ್ತದೆ. ಉದ್ದೇಶ ಏನಪ್ಪ ಅಂದರೆ ಈ ಸರ್ಕಾರ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಘೋಷಣೆ ಮಾಡಿದೆ, ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮೀಸಲಾತಿ ಪಡಿಬೇಕು, ಯಾವ ರೀತಿಯಾಗಿ ಮುಂಬರುವಂತಹ ಸರ್ಕಾರಗಳಿಗೆ ಯಾವ ರೀತಿ ಒತ್ತಡ ಹಾಕುವ ಉದ್ದೇಶಕ್ಕೋಸ್ಕರವಾಗಿ ಪ್ರತಿ ಹಳ್ಳಿಯಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡಿ ಜನರೊಂದಿಗೆ ಸಂವಾದ ಮಾಡಿ ಹೋರಾಟದ ರೂಪರೇಷೆಯನ್ನು ಸಿದ್ಧಪಡಿಸಲಿಕ್ಕೋಸ್ಕರವಾಗಿ ಈ ಹೋರಾಟವನ್ನು ಇವತ್ತು ಶುರು ಮಾಡಲಾಗ್ತದೆ. ಈಗಾಗಲೇ ಪ್ರತಿ ವರ್ಷ ನಮ್ಮ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ವತಿಯಿಂದ ಈ ರಾಷ್ಟ್ರದಲ್ಲಿ ಯಾರು ರೈತರಿಗೆ ಗೌರವ ಸಾಧನೆ ಮಾಡ್ತಾರೋ ಅಂತೆ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡಲಾಗ್ತದೆ. ಮೊನ್ನೆ ದಿವಸ ಈ ಘಟನೆ ಇನ್ನೂ ಹಚ್ಚಹಸಿರಾಗಿರೋದ್ರಿಂದ ನಾನು ಈಗಾಗಲೇ ಪ್ರತಿ ಹಳ್ಳಿಯಲ್ಲಿ ಯಾರು ಗಾಯಗೊಂಡಂಥ ವ್ಯಕ್ತಿಗಳಿಗೆ ಸಾಂತ್ವನ ಹೇಳುವಂಥ ಆತ್ಮಸ್ಥೈರ್ಯವನ್ನು ಮಾಡುವಂಥ ಕೆಲಸ ಮಾಡೋದ್ರಿಂದ ಈ ಸಂದರ್ಭದಲ್ಲಿ ಪ್ರತಿ ವರ್ಷ 14ನೇ ತಾರೀಕು ನಡೆಯುವಂಥ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿ ಪ್ರದಾನವನ್ನು ಅದು ಫೆಬ್ರವರಿ 12ನೇ ತಾರೀಕಿಗೆ ಅದನ್ನು ಮುಂದೂಡಲಾಗಿ 14ನೇ ತಾರೀಕಿಗೆ ಕೇವಲ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ಚಾಲನೆ ಕೊಡುವಂಥ ಹೋರಾಟ ಪಂಚಮಸಾಲಿ ವೀರ ಎನ್ನುವಂತಹ ಬಸವರಕ್ಷೆಯನ್ನು ಕೊಡಲಾಗುವುದು. ಈ ರೀತಿಯಾಗಿರ್ತಕ್ಕಂಥ ಹೋರಾಟ ರೂಪರೇಷವನ್ನು ಮಾಡಲಾಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ಸಮಾಜ ಬಾಂಧವರು ಏನು ಪ್ರತಿ ವರ್ಷ ಏನು ಕೂಡಲ ಸಂಗಮಕ್ಕೆ ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ಆ ಒಂದು ಸಮಾರಂಭಕ್ಕೆ ಬರ್ತೀವಿ. ಒಂದು ಕಡೆ ಪ್ರಾಣ ಸಂಕಟ, ಒಂದು ಕಡೆ ನೋವಿರೋದ್ರಿಂದ ಹಾಗಾಗಿ ಅವತ್ತು ಹೋರಾಟಕ್ಕೆ ಚಾಲನೆ ಕೊಡುವಂಥ ಆ ಒಂದು ಐತಿಹಾಸಿಕವಾದಂತಹ ಆ ಹೋರಾಟಕ್ಕೆ ತಾವೆಲ್ಲರೂ ಸಹ ಸಾಕ್ಷಿ ಆಗಬೇಕು ಅಂತೇಳಿ ಇವತ್ತು ಮಾಧ್ಯಮದ ಮೂಲಕವಾಗಿ ಇಡೀ ನಾಡಿನ ಜನರಿಗೆ ಕರೆ ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಈ ನಾಡಿನ ಎಲ್ಲ ಹಳ್ಳಿಗಳಲ್ಲಿ ಯಾವ ಭಾಗದಲ್ಲಿ ಪಂಚಮಸಾಲಿಗಳು ಗೌಡ ಲಿಂಗಾಯತರು ದೀಕ್ಷೆ ಲಿಂಗಾಯತರು ವಾಸ ಮಾಡಿದರೆ ಆ ಎಲ್ಲ ಹಳ್ಳಿಗಳಿಗೆ ಭೇಟಿ ಕೊಡ್ತೀನಿ. ಪ್ರತಿ ಹಳ್ಳಿಯಲ್ಲಿ ಭೇಟಿ ಕೊಟ್ಟು ತಾಲೂಕು ಮಟ್ಟದಲ್ಲಿ ಸಮಾವೇಶ ಮಾಡುವಂಥದ್ದು, ಜನಾಭಿಪ್ರಾಯ ಸಂಗ್ರಹ ಮಾಡುವಂಥದ್ದು, ಜನರು ಯಾವ ರೀತಿ ಹೋರಾಟ ಮಾಡ್ಬೇಕಂತಾರೋ ಆ ರೀತಿ ಹೋರಾಟ ರೂಪರೇಷೆಯನ್ನು ಮಾಡೋದ್ರೊಳಗೆ ಪ್ರತಿ ಹಳ್ಳಿಗಳಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಮಾಡಲಾಗ್ತದೆ. ಈ ಅಭಿಯಾನಕ್ಕೆ ತಾವೆಲ್ಲರೂ ಸಹ ಬಂದು ಭಾಗವಹಿಸಬೇಕು. 14ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಕೂಡಲ ಸಂಗಮದ ಪಂಚಮಸಾಲಿ ಪೀಠದಲ್ಲಿ ಆ ಒಂದು ಹೋರಾಟಕ್ಕೆ ಚಾಲನೆ ಕೊಡಲಾಗುವುದು ಅಂತೇಳಿ ನಾಡಿನ ಜನರಿಗೆ ಈ ಮೂಲಕ ಹೇಳ್ತಾ ಎಲ್ಲ ನಮ್ಮ ರಾಷ್ಟ್ರೀಯ, ರಾಜ್ಯ, ಜಿಲ್ಲಾ, ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು
ಹದಿನಾಟದಲ್ಲಿ ಕಡೆಯುವಂಥ ಹೋರಾಟದ ಚಾಲನೆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ಅಂತೇಳಿ ಬೆಳಗಾವಿ ನಗರದ ಮೂಲಕವಾಗಿ ಇಡೀ ನಾಡಿನ ಸಮಾಜ ಬಾಂಧವರಿಗೆ ಮನವಿ ಮಾಡಿಕೊಂಡು 2 ಮಾತನ್ನು ಮುಗಿಸ್ತೀನಿ. ಶರಣಾರ್ಥಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.